ಓಂ ಶ್ರೀ ಲಕ್ಷ್ಮೀ ನೃಸಿಂಹಾಯ ನಮಃ. ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಂತಹ ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರದ 2ನೇ ಶ್ಲೋಕದ ಅರ್ಥ ಹೀಗಿದೆ. ಬ್ರಹ್ಮೇಂದ್ರ ರುದ್ರ ಮರುದರ್ಕ ಕಿರೀಟ ಕೋಟಿ ಸಂಘಟ್ಟಿತಾಂಘ್ರಿ ಕಮಲಾಮಲಕಾಂತಿ ಕಾಂತ ಲಕ್ಷ್ಮೀ ಲಸತ್ ಕುಚ ಸರೋರುಹ ರಾಜಹಂಸ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಅಂತ. 2ನೇ ಶ್ಲೋಕದಲ್ಲಿ ಆಚಾರ್ಯರು ತಾಯಿ ಲಕ್ಷ್ಮೀ ದೇವಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಜೊತೆಗೆ ವಿಷ್ಣು ಭಗವಂತನ ವರ್ಣನೆಯನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಬ್ರಹ್ಮೇಂದ್ರ ರುದ್ರ ಮರುದರ್ಕ ಕಿರೀಟ ಕೋಟಿ, ಬ್ರಹ್ಮದೇವರು, ಇಂದ್ರದೇವರು, ರುದ್ರದೇವರು ಹಾಗೂ ಮರುತ್ ಅಂದರೆ ವಾಯುದೇವರು ಅಂತ, ಅರ್ಕ ಅಂತಂದರೆ ಸೂರ್ಯ ಭಗವಂತ. ಬ್ರಹ್ಮ, ಇಂದ್ರ, ರುದ್ರ, ವಾಯುದೇವರು, ಸೂರ್ಯ ಭಗವಂತ ಹೀಗೆ ದೇವಾನುದೇವತೆಗಳೆಲ್ಲ ಬಂದು ತಾನು ಮೊದಲು ಅಂತ ನಿನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಆ ಎಲ್ಲ ದೇವತೆಗಳು ಕಿರೀಟಗಳನ್ನು ಧಾರಣೆ ಮಾಡಿದ್ದಾರೆ. ಆ ಕಿರೀಟಗಳಲ್ಲಿ ಮಣಿಗಳಿದ್ದಾವೆ. ಆ ಮಣಿಗಳ ಬೆಳಕು ನಿನ್ನ ಪಾದದ ಮೇಲೆ ವರ್ಣರಂಜಿತವಾಗಿ ಕಾಣುವಂಥದ್ದಾಗ್ತಾ ಇದೆ ಅಂತ ಆಚಾರ್ಯರು ವರ್ಣನೆ ಮಾಡುತ್ತಾರೆ. ಎಂಥ ಅದ್ಭುತವಾದಂತಹ ಕಲ್ಪನೆ. ಕಿರೀಟ ಕೋಟಿ ಸಂಘಟ್ಟಿತಾಂಘ್ರಿ ಕಮಲಾಮಲ ಕಾಂತಿ ಕಾಂತ. ಹೇ ಭಗವಂತ, ನೀನು ಬ್ರಹ್ಮ, ಇಂದ್ರ, ಶಿವ, ವಾಯು, ಸೂರ್ಯ ಮೊದಲಾದ ಕೋಟಿ ದೇವತೆಗಳು ನಿನಗೆ ನಮಸ್ಕಾರ ಮಾಡಲಿಕ್ಕೆ ಬಂದಾಗ ನಾನು ಮೊದಲು ಅಂತ ಸಂಘರ್ಷವನ್ನು ಮಾಡುತ್ತಾ, ಸಂಘರ್ಷ ಅಂತಂದರೆ ಕೋಲಾಹಲ, ಆ ಕೋಲಾಹಲ ಅಥವಾ ಸಂಘರ್ಷಣೆಯಿಂದ ನಿನ್ನ ಪಾದಕ್ಕೆ ನಮಸ್ಕಾರ ಮಾಡುವಾಗ ಆ ಕಿರೀಟಗಳಲ್ಲಿರುವಂತಹ ಮಣಿಗಳು ನಾನಾ ರೀತಿಯಾದಂತಹ ಬೆಳಕನ್ನು ಬೀರ್ತಾ ಇದ್ದಾವೆ. ರತ್ನ ಖಚಿತವಾದಂತಹ ಕಿರೀಟಗಳ ಕಾಂತಿಯಿಂದ ಹೊಳಿತಾ ಇರುವಂತಹ ಪವಿತ್ರ ಪಾದಗಳನ್ನು ಹೊಂದಿರುವಂತಹ ಹೇ ಸುಂದರ ಮೂರ್ತಿಯೇ, ಲಕ್ಷ್ಮೀ ಲಸತ್ ಕುಚ ಸರೋರುಹ ರಾಜಹಂಸ. ಜಗತ್ತಿನ ತಾಯಿಯಾದಂತಹ ಲಕ್ಷ್ಮೀದೇವಿ ಇಡೀ ಜಗತ್ತನ್ನು ರಕ್ಷಿಸುವುದಕ್ಕಾಗಿ ಬೃಹತ್ತಾದಂತಹ ಕುಚಗಳನ್ನು ಹೊಂದಿದವಳು. ಅವುಗಳ ವರ್ಣನೆ ಹೇಗಿದೆ ಅಂತಂದರೆ, ಆ ಕಮಲಗಳಿಗೆ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ ಆಚಾರ್ಯರು. ಲಕ್ಷ್ಮೀದೇವಿಯ ಶೋಭಾಯಮಾನವಾದಂತಹ ಸ್ತನಗಳು ಅನ್ನುವಂತಹ ಕಮಲಗಳಿಗೆ ರಾಜಹಂಸನಾಗಿರುವಂಥವನು ನೀನು. ಹೇ ಲಕ್ಷ್ಮೀ ನರಸಿಂಹ, ನನ್ನನ್ನು ಕೈ ಹಿಡಿದು ಉದ್ಧರಿಸು, ನಿನ್ನ ಕರಗಳ ಅವಲಂಬನೆಯನ್ನು ನನಗೆ ನೀಡು, ಆಶ್ರಯವನ್ನು ನನಗೆ ನೀಡು ಅನ್ನುವಂಥದ್ದು 2ನೇ ಶ್ಲೋಕದ ಅರ್ಥ. ನಾಳೆ 3ನೇ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ. ಧನ್ಯವಾದಗಳು.